ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಗೈಸ್. ಏನಪ್ಪ ಅಂತ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಮೇಜರ್ ಆಗಿ 5 ಅಪ್ಡೇಟ್ಗಳು ಬಂದಿವೆ. ಇವಾಗೇನು ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಅದನ್ನು ಬಿಟ್ಟು ಅಂದರೆ ಮಜಾ ಟಾಕೀಸ್ ಅವರು ಎಂಟ್ರಿನ ಕೊಡೋದು ಬಿಟ್ಟು ಇನ್ನು ಬೇರೆದೆಲ್ಲ ಏನೇನೆಲ್ಲ ನಡೀತಿದೆ, ಫಿನಾಲೆ ಶೂಟಿಂಗ್ ಡೇಟ್ ಏನು, ಅಂದರೆ ಏನು ಶೂಟಿಂಗ್ ಡೀಟೇಲ್ಸ್ ಏನೇನು ಮತ್ತು ಏನೇನೆಲ್ಲ ಪ್ರೋಗ್ರಾಮ್ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಂತೆ ನೋಡಿ. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಲೈಕ್ ಕೂಡ ಮಾಡಿ, ನಮಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ವೀಡಿಯೋಸ್ ಮಾಡೋದಕ್ಕೆ, ನಿಮಗೆಲ್ಲ ಅಪ್ಡೇಟ್ ಕೊಡೋದಕ್ಕೆ. ಇವಾಗ ಮೇಜರಾಗಿ ಫಸ್ಟ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಒಂದಿಷ್ಟು ಮುಂಚೆನೇ ಗೊತ್ತಾಗಿತ್ತು ಈ ಅಪ್ಡೇಟು, ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದೇನಪ್ಪ ಅಂತ ಅಂದರೆ ಮಜಾ ಟಾಕೀಸ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಟ್ಟಿರ್ತಾರೆ ಅಂತ. ಅದು ನಿನ್ನೆ ರಾತ್ರಿನೇ ಅವರು ಎಂಟ್ರಿನ ಅಲ್ಲದೆ ನಿನ್ನೆನೇ ಎಂಟ್ರಿ ಕೊಟ್ಟಿದ್ರು ಒಂದು ಶೂಟಿಂಗ್ ಸೆಟ್ಟಿಗೆ. ಅದನ್ನು ಇವತ್ತು ಟೆಲಿಕಾಸ್ಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಅದೇ ರೀತಿ ಇನ್ನೊಂದು ವಧು ಸೀರಿಯಲ್ ಅಂತ ಈ ಬಿಗ್ ಬಾಸ್ ಮುಗ್ದಾದ್ಮೇಲೆ ಇನ್ನೊಂದು ಸೀರಿಯಲ್ ಸ್ಟಾರ್ಟ್ ಆಗ್ತಿದೆ. ಅದು 10 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ಕಲರ್ಸ್ ಕನ್ನಡದಲ್ಲಿ. ಅದು ಕೂಡ ಇವಾಗ ಪ್ರಮೋಷನ್ಗೋಸ್ಕರ ಅವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಡ್ತಾರೆ. ಇದೊಂದು ಮೇಜರ್ ಆಗಿ ಒಂದು ಅಪ್ಡೇಟ್ ಆಗಿತ್ತು. ಇದನ್ನು ಬಿಟ್ಟು ಇವಾಗ ಇನ್ನೊಂದು ಅಪ್ಡೇಟ್ ಬರೋದಾದರೆ, ಏನು ಲಾಸ್ಟ್ ಸೀಸನ್ ಅಂದರೆ ಪ್ರೀವಿಯಸ್ ಸೀಸನ್ಗಳಲ್ಲಿ ಎಲ್ಲ ಸೀಸನ್ನಲ್ಲೂ ಕೂಡ ಲಾಸ್ಟ್ ವೀಕ್ ಅಂತ ಬಂದಾದಮೇಲೆ ಒಂದು ಫ್ರೇಮ್ ಅಂತ ಇರುತ್ತೆ, ವಾಲ್ ಆಫ್ ಫ್ರೇಮ್ ಅಂತ. ಇವಾಗ ಟಾಪ್ 6 ಫೈನಲಿಸ್ಟ್ ಆಗಿದ್ರು ಪರವಾಗಿಲ್ಲ, ಟಾಪ್ 5 ಫೈನಲಿಸ್ಟ್ ಆಗಿದ್ರು ಪರವಾಗಿಲ್ಲ, ಅವ್ರಿಗೆ ಒಂದೊಂದು ಏನೇನು ನಡೆದಿರುತ್ತೋ ಒಂದೊಂದು ಇನ್ಸಿಡೆಂಟು ಮೇಯ್ನ್ ಆಗಿ ಅವ್ರ ಟಾಪಿಕ್ಗೆ ಬಂದು ಆ ವಾಲ್ ಆಫ್ ಫ್ರೇಮ್ನ ಅವರು ರೆಡಿ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ಅದನ್ನು ಒಪಿನಿಯನ್ ಅವ್ರಿಗೆ ಏನೇನಿದೆ ಅಂತ ಅವರು ಹೇಳ್ಕೋಬೋದು ಅದರಲ್ಲಿ. ಅದು ಒಂದು ಮೇಜರ್ ಆಗಿ ಅಪ್ಡೇಟ್ ಆಗಿರುತ್ತೆ. ಅದು ಈ ವೀಕ್ ಅಂದರೆ ಗುರುವಾರ ಶುಕ್ರವಾರ 2 ದಿನದಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ. ಇವತ್ತಿನ ಒಂದು ಸೆಟ್ಟಲ್ಲಿ ಅಂದರೆ ಬಿಗ್ ಬಾಸ್ ಸೆಟ್ಟಲ್ಲಿ ಇವತ್ತು ಅದು ನಡೆಯುತ್ತೆ ಅಂತಲೇ ಹೇಳ್ಬೋದು. ಮೇಜರ್ ಆಗಿ ಅದು ನೈಟ್ ಅಲ್ಲೇ ನಡೆಯೋದು. ಅದು ಇವತ್ತೇ ನೆನ್ನೆನೇ ನಡೆದಿರ್ಬೋದು, ಬಟ್ ಇವತ್ತು ಟೆಲಿಕಾಸ್ಟ್ ಮಾಡ್ತಾರಾ ನಾಳೆ ಟೆಲಿಕಾಸ್ಟ್ ಮಾಡ್ತಾರಾ ಅಂತ ಅದೊಂದು ಸ್ವಲ್ಪ ಕ್ವಶನ್ ಮಾರ್ಕ್ ಇದೆ. ಅದಲ್ಲಂತೆ ಇನ್ನೊಂದು ಮೇಜರ್ ಆಗಿ ಏನಪ್ಪ ಅಪ್ಡೇಟ್ ಅಂತ ಅಂದರೆ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಆಗಿರ್ಬೋದು. ಇವಾಗ ಡ್ಯಾನ್ಸ್ ಪ್ರಾಕ್ಟೀಸು ಅದ್ದೂರಿಯಾಗಿ ನಡೀತಿದೆ ಬಿಗ್ ಬಾಸ್ ಮನೆಯಲ್ಲಿ. ಏನು ಎಕ್ಸ್ ಕಂಟೆಸ್ಟೆಂಟ್ಸ್ ಇದ್ದಾರೋ, ಏನು ಹಳೆಯವರು ಎಲಿಮಿನೇಟ್ ಆಗಿ ಹೋಗಿದ್ರಲ್ಲ ಅವರು ಕಂಟೆಸ್ಟೆಂಟ್ಸ್ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದು ಶೂಟಿಂಗ್ ಬಂದು ಯಾವತ್ತಪ್ಪ ಅಂತ ಅಂದರೆ ಶುಕ್ರವಾರ ಇರುತ್ತೆ. ಡ್ಯಾನ್ಸ್ ಶೂಟ್ ಏನಿದೆ ಕಂಪ್ಲೀಟಾಗಿ ಶುಕ್ರವಾರ ನಡೆಯುತ್ತೆ. ಅದು ಟೆಲಿಕಾಸ್ಟ್ ಆಗೋದು ಫೈನಲ್ ಡೇ ಅಲ್ಲಿ, ಏನು ಫಿನಾಲೆಯಲ್ಲಿ ಓಪನ್ ಮಾಡ್ತಾರೋ ಒಂದು ಮಧ್ಯದಲ್ಲಿ ಈ ಪ್ರೋಗ್ರಾಮ್ ಏನೇನು ನಡೆದಿರುತ್ತೋ ಅವಾಗ ಟೆಲಿಕಾಸ್ಟ್ ಮಾಡ್ತಾರೆ, ಅಂದರೆ ಆ್ಯಡ್ ಮಾಡ್ತಾರೆ ಅಷ್ಟೇ. ಅದು ಶೂಟಿಂಗ್ ಆಗೋದು ಶುಕ್ರವಾರನೇ. ಇವಾಗೆಲ್ಲ ಆ್ಯಕ್ಚುಲಿ ಶೂಟಿಂಗಲ್ಲಿ ಎಲ್ಲರೂ ಭಾಗಿಯಾಗಿದೆ. ಇದೇ ರೀತಿ ಅನುಷಾ ಅವರು ಕಿಚ್ಚ ಸುದೀಪ್ ಅವ್ರ ಸಾಂಗ್ಗೆ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಮೇಜರ್ ಆಗಿ ಅಪ್ಡೇಟ್ ಬರ್ತಿದೆ. ಅದನ್ನು ಕೂಡ ನೋಡಬೇಕಾಗಿರುತ್ತೆ. ಮತ್ತು ಇವಾಗೇನು ಶೂಟಿಂಗ್ ಡೀಟೇಲ್ಸ್ ಏನಪ್ಪ ಅಂತ ಅಂದರೆ ಗ್ರ್ಯಾಂಡ್ ಫಿನಾಲೆ ನಡೆಯೋದು ಭಾನುವಾರ ನಿಮಗೆ ಟೆಲಿಕಾಸ್ಟ್ ಆಗೋದು, ಬಟ್ ಅವರು ಶನಿವಾರನೇ ಶೂಟಿಂಗ್ ನಡೆದಿರುತ್ತೆ. ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11ವರೆಗೂ ಕೂಡ ನಡೆಯುತ್ತೆ. ಅಲ್ಲಿವರೆಗೂ ಮಾತ್ರ ಟಾಪ್ 2 ಡಿಸೈಡ್ ಆಗುತ್ತೆ ಅಷ್ಟೇ. ಏನು ಶನಿವಾರ ಏನಿದೆ ಅದು ಕಂಪ್ಲೀಟಾಗಿ ಟಾಪ್ 2 ಡಿಸೈಡ್ ಆಗುತ್ತೆ. ಭಾನುವಾರ ನಿಮಗೆ ಏನು ಫೈನಲ್ ವಿನ್ನರ್ ಅಂತ ರಾತ್ರಿ ಗೊತ್ತಾಗೋದು. ರಾತ್ರಿ ಶೂಟಿಂಗ್ ನಡೆಯುತ್ತೆ. ಟಾಪ್ 2 ಏನು ವಿನ್ನರ್ ಯಾರ ಅಂತ ಅನೌನ್ಸ್ ಮಾಡೋದು ರಾತ್ರಿ ಹೊತ್ತು. ಅದನ್ನು ಕೂಡ ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಅದನ್ನು ಕೂಡ ಈ ಚಾನಲಲ್ಲಿ ಒಂದು ಅಪ್ಡೇಟ್ನ ತಿಳಿಸ್ತೀನಿ, ಯಾರು ವಿನ್ನರ್ ಆಗ್ತಾರೆ, ಯಾರು ಟಾಪ್ 2ಗೆ ಬರ್ತಾರೆ. ಏನು ಲೈವ್ ಅಪ್ಡೇಟ್ಸ್ ಏನೇನಿರುತ್ತೆ ಅದು ಕಂಪ್ಲೀಟಾಗಿ ಇದೇ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಯಾವುದೇ ರೀತಿ ಒಂದು ಮಿಸ್ ಆಗೋದಿಲ್ಲ. ಅದೇ ರೀತಿ ಇನ್ನೊಂದು ಏನು ಕಂಟೆಸ್ಟೆಂಟ್ಸ್ ಇವಾಗ ಏನಿದ್ದಾರೆ ಫೈನಲಿಸ್ಟಲ್ಲಿ, ಅವ್ರಿಗೆ ಒಂದು ಮೇಜರ್ ಆಗಿ ಒಂದು ಫೇಶಿಯಲ್ ಆಗಿರ್ಬೋದು, ಕಟ್ಟಿಂಗ್ ಆಗಿರ್ಬೋದು, ಅದೆಲ್ಲನೂ ಕೂಡ ಶುಕ್ರವಾರ ನಡೆಯುತ್ತೆ. ಆ ಶುಕ್ರವಾರದಲ್ಲೇ ಏನೇನು ಮೇಕಪ್ ಎಲ್ಲ ಆಗಬೇಕು ಎಲ್ಲನೂ ಕೂಡ ಆಗುತ್ತೆ. ಅಂದರೆ ಮೇಕಪ್ ಸೆಟ್ಟಲ್ಲಿ ತಂದಿಟ್ಟಿರ್ತಾರೆ, ಬಟ್ ಏನೇನು ಮಾಡಬೇಕು ಕಟ್ಟಿಂಗ್ ಆಗಿರ್ಬೋದು, ಫೇಶಿಯಲ್ ಆಗಿರ್ಬೋದು, ಅದೆಲ್ಲನೂ ಕೂಡ ಶುಕ್ರವಾರ. ಅದು ಮೇಜರ್ ಆಗಿ ಯಾರು ಇದು ಟೆಲಿಕಾಸ್ಟ್ ಮಾಡೋದಿಲ್ಲ, ಬಟ್ ಅವತ್ತೇ ನಡೆಯೋದು. ನಿಮ್ಗೇನು ಅನಿಸುತ್ತೆ? ಇದಿಷ್ಟು ಒಂದು ಅಪ್ಡೇಟ್ಸ್ ಆಗಿರುತ್ತೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು. ನಮಸ್ಕಾರ.